ಈಗ ಏನಾಗ್ತಿದೆ ಅಂದರೆ ಎಷ್ಟೊಂದು ಜನ ಆನ್ಲೈನ್ ಕೋರ್ಸಸ್ನೇ ತೊಗೊಳ್ತಿರೋದ್ರಿಂದ ಕೆಲವ್ರಿಗೆ ಏನಾಗ್ತಿದೆ ಪ್ರಾಕ್ಟಿಕಲ್ ಆಗಿ ಎಕ್ಸಾಂಪಲ್ಸ್ ಯಾರೂ ಸೆಟ್ ಮಾಡೋಕ್ಕಾಗ್ತಿಲ್ಲ. ಏನೇ ಇದ್ರೂ ಪ್ರಾಕ್ಟಿಕಲ್ ಆಗಿ ನಾವು ಮಾಡಿದ್ರೆ ನಮ್ಗೆ ಅದು ಜಾಸ್ತಿ ನೆನಪಲ್ಲಿರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಉದ್ದೇಶ ಏನು ಅಂದರೆ ಕೆಲವ್ರಿಗೆ ಆಗೋರು ಪ್ರಾಕ್ಟಿಕಲ್ ಆಗಿ ತೊಗೊಳ್ಬೋದು. ಈಗ ಆನ್ಲೈನಲ್ಲಿ ನಡೀತಿರುತ್ತೆ, ಆಫ್ಲೈನಲ್ಲಿ ನಡೀತಿರುತ್ತೆ. ಬಟ್ ನಮ್ಮ ಪ್ರಕಾರ ಆಫ್ಲೈನ್ ಕ್ಲಾಸಸ್ ಮೋರ್ ಎಫೆಕ್ಟಿವ್ ಆಗಿರುತ್ತೆ ಅಂತ. ಸೊ ಆದಷ್ಟು ಏನಾಗ್ತಿದೆ ಅಂದರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬರೀ ಒಂದೇ ಸ್ಟ್ರೀಮ್ ಲೈನಲ್ಲಿ ಹೋಗೋ ಥರ ಆಗೋಗಿದೆ. ಮೆಜಾರಿಟಿ ಅಂತ ನೋಡಿದ್ರೆ ನೀವು ಒಂದು ಇಂಜಿನಿಯರಿಂಗ್ ಮಾಡ್ತಾರೆ, ಇಲ್ಲ ಮೆಡಿಕಲ್ ಮಾಡ್ತಾರೆ. ಮೆಡಿಕಲ್ ಆಗದಿರೋರು ಇಂಜಿನಿಯರಿಂಗ್ ಕಡೆ ಬರ್ತಾರೆ. ಬಟ್ ಇನ್ನೂ ಮೆಜಾರಿಟಿ ಆಫ್ ಕೋರ್ಸಸ್ ಇದೆ ಅಂತ. ಎಷ್ಟೋ ಕೋರ್ಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಾ ಇಲ್ಲ. ಕೋರ್ಸ್ ಯಾವುದು? ಮ್ಯಾಮ್ ನಾವು ಎಲ್ಲ ಕೋರ್ಸಸಲ್ಲೂ ಪ್ರೊವೈಡ್ ಮಾಡ್ತೀವಿ. ಈಗ ಲೆಟ್ಸೇ ಅಕೌಂಟಿಂಗಲ್ಲಿರೋರು ಅಕೌಂಟಿಂಗ್ ಬಿಟ್ಟು ಐ ಟಿಗೂ ಬರಬೇಕಂದ್ರೆ ಐ ಟಿಗೂ ಟ್ರೈನ್ ಮಾಡ್ತೀವಿ. ಅಕೌಂಟಿಂಗಲ್ಲೇ ಇನ್ನು ಮುಂದೆ ಉರಿಬೇಕಂದ್ರೆ SAP ಕೋರ್ಸಸ್ ಅಂತ ಇದೆ. ಓಕೆ. ನಾವು ಫುಲ್ ಬೇಸಿಕ್ಸಿಂದನೇ ಅವ್ರಿಗೆಲ್ಲನೂ ಹೇಳ್ಕೊಡ್ತೀವಿ. ಬೇಸಿಕ್ಕಿಂದ ಅಡ್ವಾನ್ಸ್ಡ್ವರೆಗೂ ಇರುತ್ತೆ. ಅವ್ರಿಗೆ ಬೇಸಿಕ್ ರಿಕ್ವೈರ್ಮೆಂಟ್ಸು ಒಂದು ಕಂಪ್ನಿಯಿಂದ ಏನು ಕೇಳ್ತಾರೆ, ಈಗ ಒಂದು ಜಾಬ್ ಡಿಸ್ಕ್ರಿಪ್ಷನಲ್ಲೇ ಇರ್ಬೋದು, ಈ ಥರ ಕಲ್ತಿದ್ರೆ ನಮ್ಗೆ ಹೈರ್ ಮಾಡ್ಕೊಳ್ತೀವಿ ಅಂತ ಹೇಳ್ತಿರ್ತಾರೆ. ಸೊ ಆ ಸ್ಕಿಲ್ಸ್ನ ನಾವು ಅವ್ರಿಗೆ ಆ್ಯಕ್ಚುಯಲಾಗಿ ಇಂಟರ್ವ್ಯೂ ಅಲ್ಲಿ ತೋರಿಸೋ ಥರ ನಾವು ಹೇಳ್ಕೊಡ್ತೀವಿ. ಮ್ಯಾಮ್ 2004 ಇವಾಗವರೆಗೂ ನಾವು ಲೆಕ್ಕ ಹಾಕಕ್ಕೆ ಬಂದರೆ 3 ಲಕ್ಷದಿಂದ ಎಷ್ಟೋ ಜನ ಸ್ಟೂಡೆಂಟ್ಸ್ ಪಾಸ್ಔಟ್ ಆಗಿದ್ದಾರೆ. ಅದರಲ್ಲಿ ಇವಾಗ ಮೆಜಾರಿಟಿ ಆಫ್ ಬಿಗ್ 4 ಕಂಪ್ನೀಸಲ್ಲಾಗಿರ್ಬೋದು, ಟೆಕ್ನಿಕಲ್ ಕಂಪ್ನೀಸಲ್ಲಾಗಿರ್ಬೋದು ಒಳ್ಳೆ ಹುದ್ದೆಯಲ್ಲೇ ಇದ್ದಾರೆ ಮ್ಯಾಮ್. ಇವಾಗ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲಾಂದರೆ ಪೇರೆಂಟ್ಸ್ ಆಗಿರ್ಬೋದು, ಎಷ್ಟು ಎಕ್ಸ್ಪೋಜರ್ ಸಿಗ್ತಾ ಇದೆ ಇಲ್ಲಿ ಲೈವ್ ಆಗಿ ಬಂದುಬಿಟ್ಟು. ಕೆಲವ್ರು ಏನು ಮಾಡ್ತಾರೆ, ಜಸ್ಟ್ ನಾವು ಮಾರ್ಕೆಟಿಂಗ್ ಬೇರೆ ಕಡೆ ಮಾಡಿದ್ರು ಹೋರ್ಡಿಂಗ್ಸ್ ನೋಡಿಕೊಂಡು ಕಾಲ್ಸ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಹೊರತು ಇನ್ ಡೀಟೇಲ್ಡಾಗಿ ಕೋರ್ಸಸ್ ಬಗ್ಗೆ ಕೇಳೋದಾಗಲಿ ಅಪ್ರೋಚ್ ಮಾಡೋದಾಗಲಿ ಮಾಡಲ್ಲ. ಇಲ್ಲಿ ಬಂದಾಗ ಅಟ್ಲೀಸ್ಟ್ ಅವರು ಎಂತೂಸಿಯಾಸಮಲ್ಲಿ ಬಂದುಬಿಟ್ಟು ನಮಗೆ ಇನ್ ಡೀಟೇಲ್ಡಾಗಿ ಕೇಳಿ ಅವರು ಸ್ವಲ್ಪ ಮೋರ್ ಎನ್ಕರೇಜ್ಮೆಂಟು ಕೊಡಾಕ್ತಾರೆ. ಮ್ಯಾಮ್ ಹೆಡ್ ಆಫೀಸ್ ಬಂದುಬಿಟ್ಟು ಸುಂಕದಕಟ್ಟೆ ಬ್ರಾಂಚಲ್ಲಿದೆ. ವಿ ಹ್ಯಾವ್ ಸೆವೆರಲ್ ಅದರ್ ಬ್ರಾಂಚಸ್ ಅಕ್ರಾಸ್ ಬ್ಯಾಂಗ್ಳೂರ್ ಮ್ಯಾಮ್.